NTPC UG ಎಕ್ಸಾಮ್ಗೆ ಏನು ಭಾಳ ಟೈಮ್ ಇಲ್ಲ. ಸೊ ಆಗ್ಲೇ ತುಂಬಾ ಜನರಿಗೆ ಸೊ ಎಕ್ಸಾಮ್ ಡೇಟ್ ಸಿಟ್ಟಿಂಗ್ ಟೈಮೇಷನ್ ಅಲ್ಲಿ ಔಟ್ ಆಗೈತಿ. ಸೊ ಎಕ್ಸಾಮ್ ಯಾವಾಗೈತಿ ಅನ್ನೋ ಡೇಟ್ ಮತ್ತು ಸಿಟಿ ಆಗಲಿ ತುಂಬಾ ಜನರಿಗೆ ಗೊತ್ತಾಗಿರುತ್ತಾ. ಸೊ ಇನ್ನ ಗೊತ್ತಿಲ್ಲ ವೇಟ್ ಮಾಡಿ, ನಿಮ್ದು ಕೂಡ ಬರುತ್ತಾ. ಕೆಲವೊಬ್ರದ್ದು ಎಕ್ಸಾಮ್ ಮೇದಾಗೈತಿ, ಕೆಲವೊಬ್ರು ಜೂನ್ ಆಗೈತಿ. ಸೊ ಎಕ್ಸಾಮ್ ನಿಮ್ದು ಆದಷ್ಟು ಬೇಗ ಆಗತೈತಿ. ಸೊ ಇನ್ನು ಭಾಳ ಅಂದ್ರೆ ಇನ್ನು ಕೆಲವೊಬ್ರಿಗೆ ಹತ್ರ ಒಂದು ವಾರ ಟೈಮ್ ಐತಿ, ಒಂದು 7 ದಿವಸ ಒಂದು ವಾರನ ಟೈಮ್ ಐತಿಲ್ಲ. ಸೊ ಕೆಲವೊಬ್ರಿಗೆ ತಿಂಗಳೈತಿ. ಬಟ್ ಈ ಕೊನೆ ಕ್ಷಣದಾಗ ಏನ್ ಓದಿದ್ರೆ ನಾವು ಜಾಸ್ತಿ ಮಾರ್ಕ್ಸ್ ಹೋಗೋದು ಅನ್ನೋದನ್ನ ಈ ವಿಡಿಯೋದಾಗ ನಾನು ನಿಮಗೆ ಹೇಳ್ತೀನಿ. ಸೊ ಯಾಕಂದ್ರೆ ಕಡಿಮೆ ಟೈಮ್ನಾಗ ಎಲ್ಲ ಅಂದ್ರೆ ಓದಕ್ಕಾಗಿಲ್ಲ. ಇಷ್ಟು ದಿವಸ ಏನು ಓದಿರ್ತಿರ್ಲ ಅದನ್ನ ರಿವಿಷನ್ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಆ ರಿವಿಷನ್ ಮಾಡ್ಕೊಳ್ಳೋದ್ರ ಜೊತೆಗೆ ನೀವು ಹೊಸವಾಗಿ ಏನು ಓದ್ಬೇಕಂದ್ರೆ ಯಾವ ಟಾಪಿಕ್ಸ್ ಇಂಪಾರ್ಟೆಂಟು, ಯಾವ ಟಾಪಿಕ್ಸ್ನ ಜಾಸ್ತಿ ನಾವು ಓದಿದ್ರೆ ಇಂಪಾರ್ಟೆಂಟ್ ಅನ್ನೋದನ್ನ ಇಲ್ಲಿ ನೋಡೋಣ ಅಂತ. ಸೊ ನೋಡ್ರಿ, NTPC ಒಳಗೆ ನಮ್ಮ ಮೇನ್ಲಿ ಇವತ್ತು GK ಬಗ್ಗೆ ಮಾತಾಡ್ತೀನಿ. ಮ್ಯಾಥ್ಸ್ ಅಂತೂ ಆಲ್ಮೋಸ್ಟ್ ಎಲ್ಲ ಮಾಡಿರ್ತೀನಿ ಅನ್ಕೊಂತೀನಿ. ಇನ್ನು ನನ್ನ ಗ್ರೂಪ್ ಯಾರು ಚೆನ್ನಾಗಿರಲಿಲ್ಲ ಅವ್ರಿಗಂತೂ ಮ್ಯಾಥ್ಸ್ ಎಲ್ಲ ಕ್ವಶನ್ಸ್ ಅಂದ್ರೂ ಪರ್ಫೆಕ್ಟ್ ಆಗಿ ಆಗಿರ್ತಾವ ಅನ್ಕೊಂತೀನಿ. ಸದ್ಯಕ್ಕೆ ಈಗ ನಾವು ಮೇನ್ಲಿ GK ಬಗ್ಗೆ ಮಾತಾಡೋಣ ಅಂತ. ಸೊ ನೀವು GK ಓದಕ್ಕೆ ಸ್ಟಾರ್ಟ್ ಮಾಡಕತ್ರ GK ಅನ್ನೋದು ಒಂದು ಸಬ್ಜೆಕ್ಟ್ ಅಲ್ಲ, ಇದೊಂದು ಮಹಾಸಾಗರ ಇದ್ದಂಗ. ನೀವು ಎಷ್ಟು ಓದಿದ್ರು ಮುಗಿಯಂಗೇನೇ ಇಲ್ಲ. ಮತ್ತು ನೀವು GKದಾಗ ನೀವು ಓದ್ಕೊಂಡು ಹೋದ್ರು ಬಂದ್ರು ಅದಕ್ಕಿಂತ ಡೀಪ್ ಹೋದ್ರೆ ಎಷ್ಟು ಡೀಪ್ ಹೋಗ್ತಿರ್ಲಿಲ್ಲ, ಇನ್ನೂ ಹಂಗೆ ಒಳಗಿದೆ ಇರುತ್ತಾ. ಸೊ ಹಾಗಾಗಿ GKನ ಸುಮ್ಮ ಹೋದ್ರೆ ಕೆಲಸ ಆಗಂಗಿಲ್ಲ. ಸೊ GK ಒಳಗೆ ನಾನು ನಿಮ್ಗೆ ಏನು ಹೇಳ್ತೇನೆ ಅಂದ್ರೆ ಬೆಸ್ಟ್ ಸಜೆಷನ್, ಮೊದಲ ಕರೆಂಟ್ ಅಫೇರ್ಸ್ ಓದ್ಕೊಂಡ್ಬಿಡ್ರಿ. ಕರೆಂಟ್ ಅಫೇರ್ಸ್ ಮಾರ್ನಿಂಗ್ ಆಯ್ತಲ್ಲ ಗ್ರಾಜುಯೇಟ್ ಎಕ್ಸಾಮ್, ಅಲ್ಲೂ ಜಾಸ್ತಿ ಕ್ವಶನ್ಸ್ ಕೇಳ್ಯಾರ. ಸೊ ಈಗ ಅದ್ರ ಏನು ಎಕ್ಸ್ಪೆಕ್ಟೇಷನ್ ಅಂದ್ರೆ ಈಗ ನಿಮ್ಮ ಬರೀತಾರೆ UG ಎಕ್ಸಾಮ್ದಾಗ ಕೂಡ ಕರೆಂಟ್ ಅಫೇರ್ಸ್ ಬಗ್ಗೆ ಪ್ರತಿ ಶಿಫ್ಟ್ನಾಗ 5 ರಿಂದ 6 ಕ್ವಶನ್ಸ್ ಬರೋ ಚಾನ್ಸಸ್ ಪಕ್ಕ ಐತಿ. ಹಂಗಿದ್ದಾಗ ಏನು ಮಾಡ್ಬೇಕಂದ್ರೆ ಫಸ್ಟ್ ಕರೆಂಟ್ ಅಫೇರ್ಸ್ ಒಂದು ಯಾವ್ದಾರ PDF ನೋಡ್ರಿ, ಎಲ್ಲ ಕವರ್ ಮಾಡ್ಕೊರಿ. ಅದ್ರಾಗೂ ಯಾವ ಕರೆಂಟ್ ಅಫೇರ್ಸ್ ಕವರ್ ಮಾಡ್ಕೋತಾನು ನನ್ನ ಕೇಳ್ರ, ಜನವರಿ, ಫೆಬ್ರವರಿ, ಮಾರ್ಚ್ ಈ 3 ತಿಂಗಳಿನ ಕರೆಂಟ್ ಅಫೇರ್ಸ್ ಐತಲ್ಲ ಇವನ್ನ ಮಾತ್ರ ಪರ್ಫೆಕ್ಟ್ ಆಗಿ ನೋಡ್ಕೊಂಡವ್ರಿ. ಇವು 3 ಮಂತ್ಲಿ ವೈಸ್ ಕರೆಂಟ್ ಅಫೇರ್ಸ್ ಕ್ಲಾಸ್ ಮಾಡ್ತಿರ್ತಾರಲ್ಲ, ಯಾರ್ದಾರೊಬ್ರದ್ದು ನೋಡ್ರಿ, ಯಾರು ದಿವಸ ಹೇಳ್ತಾರೆ ನೋಡ್ರಿ. ಸೊ ಈ 3 ತಿಂಗಳದ್ದು ಕರೆಂಟ್ ಅಫೇರ್ಸ್ ಕ್ಲಾಸಸ್ನ ಕವರ್ ಮಾಡ್ಕೋರಿ. ಇದನ್ನ ಕವರ್ ಮಾಡಿದ್ಮೇಲೆ ವರ್ಷ ಏನೈತಿಲ್ಲ 2025 ಒಂದೇ ನೋಡ್ರಿ, 2025 ಪೂರಾ ಸೇರಿಸಿ ಒಂದು ಕ್ಲಾಸ್ ಇದ್ದಂದ್ರೆ ಒಂದು ಇಯರ್ದಲ್ಲಿ ಕರೆಂಟ್ ಅಫೇರ್ಸ್ ಇದ್ರಿ. ಸೊ ಆ ಒಂದು ಕ್ಲಾಸ್ನ ಕವರ್ ಮಾಡ್ಕೊರಿ. ಇನ್ನು ಅಷ್ಟು ಮಾಡ್ಕೊಂಡ್ಬಿಟ್ಟು ಏನು ಕವರ್ ಮಾಡ್ಕೊರಿ. ಸೊ ಅದ್ಬಿಟ್ಟು ಸ್ಪೋರ್ಟ್ಸ್ ಬಗ್ಗೆ ಎಲ್ಲ ಅಂದ್ರೂ ಸಣ್ಣ ಪುಟ್ಟ ಟೆನ್ನಿಸ್ ಬಗ್ಗೆ ವಿಂಬಲ್ಡನ್, ಫ್ರೆಂಚ್ ಓಪನ್, US ಓಪನ್ ಇವನ್ನೆಲ್ಲ ಭಾಳ ಕೇಳ್ತಾರೆ. ಸೊ ಅವ್ನು ಓದ್ಕೊರಿ. ಸೊ ಇನ್ನು ಕರೆಂಟ್ ಅಫೇರ್ಸ್ ಓದಿದ್ಮೇಲೆ ನೀವು GK ಓದಾಕ ನೆಕ್ಸ್ಟ್ ಯಾವ ಬೆಸ್ಟ್ ಟಾಪಿಕ್ ಓದ್ಬೇಕಂದ್ರೆ GK ಒಳಗೆ ಯಾವುದು ಇದೇ ಎಕ್ಸಾಂಪಲ್ ಯಾವುದೇ ಎಕ್ಸಾಮ್ ಹೋದ್ರು ಫಸ್ಟ್ ನೀವು ಪಾಲಿಟಿ. ಸೊ ನೀವು ಸ್ಟಾರ್ಟ್ ಮಾಡ್ಬೇಕಾಗಿರೋದು ಪಾಲಿಟಿ ಅಂದ್ರೆ. ಸೊ ನೀವು ಪಾಲಿಟಿ ಓದ್ರಂದ್ರೆ ಯಾಕಂದ್ರೆ ಪಾಲಿಟಿ ಸಿಕ್ಕಾಪಟ್ಟೆ ದೊಡ್ಡ ಸಬ್ಜೆಕ್ಟ್ ಅಲ್ಲ, ಅಲ್ಲಿ ಸ್ವಲ್ಪ ಲಿಮಿಟೆಡ್ ಐತಿ. ಯಾಕಂದ್ರೆ ನೀವು ಎಲ್ಲ ಸಬ್ಜೆಕ್ಟ್ ಹೆಂಗದಾವಂದ್ರೆ ಎಷ್ಟು ಹೋಗ್ತೀವಿ ಹಾಗೆ ಹೋಗ್ತಾನೆ ಇರುತ್ತೆ. ಬಟ್ ಪಾಲಿಟಿ ಹಂಗಲ್ಲ. ಸೊ ಪಾಲಿಟಿ ಒಳಗೆ ಅಷ್ಟೇ ಇಂಟ್ರೆಸ್ಟಿಂಗ್ ಇರುತ್ತೆ, ಸಿಂಪಲ್ ಇರುತ್ತೆ, ಮತ್ತು ನೀವು ಸ್ವಲ್ಪ ನೆನ್ಪಿಟ್ಕೋಬೇಕು ಅಷ್ಟೇ. ಸೊ ಇದ್ರ ಮೇನ್ ಯಾವಂದ್ರೆ ನೀವು DPSPಗಳನ್ನ ಕಂಪಲ್ಸರಿ ಏನು DPSP ಆರ್ಟಿಕಲ್ಸ್ ಅದಾವಲ್ಲ 36 ಸೊ 36 52 ಮಟ್ಟ 51 ಮಟ್ಟ ಎಲ್ಲ ಆರ್ಟಿಕಲ್ಸ್ ಕಂಪಲ್ಸರಿ ನೆನ್ಪಿಟ್ಕೋರಿ. ಪಕ್ಕಾ ಇಂಪಾರ್ಟೆಂಟ್ ಕೇಳ್ತಾರ. ಅದನ್ನ ಬಿಟ್ರೆ ಫಂಡಮೆಂಟಲ್ ಡ್ಯೂಟೀಸ್. ಸೊ ಫಂಡಮೆಂಟಲ್ ಡ್ಯೂಟೀಸ್ ಕೂಡ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಪಾರ್ಟ್ 5 ಪೂರಾ ಪಾರ್ಟ್ 5 ಏನೈತಲ್ಲ, ಸೊ ಸಂವಿಧಾನದ 5ನೇ ಭಾಗ ಭಾಳ ಇಂಪಾರ್ಟೆಂಟ್. ಸೊ ಆ ಪಾರ್ಟ್ ಕೂಡ ನೀವು ಕಂಪಲ್ಸರಿ ಕರೆಕ್ಟ್ ಹಂಗೆ ನೋಡ್ಕೊಂಡ್ಮೇಲೆ ಸರಿ ಇದು ಪಾಲಿಟಿ ಓದ್ರಿ. ಮತ್ತು ಕೆಲವೊಂದು ಅಮೆಂಡ್ಮೆಂಟ್ಸ್ ಅದಾವ, ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ಸ್ ನೋಡ್ಕೊರಿ. ಎಲ್ಲ ಅಮೆಂಡ್ಮೆಂಟ್ ನೋಡ್ಕೋ ಟೈಮ್ ಸಾಲಂಗಿಲ್ಲಲ್ಲ, ಎಲ್ಲ ನೆನ್ಪಿಡೋಕ್ಕಾಗಿಲ್ಲ. ಸೊ ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ಸ್ ಯಾವ್ದಾವಲ್ಲ ಅವ್ನು ನೋಡ್ಕೊರಿ. ಸೊ ಅಮೆಂಡ್ಮೆಂಟ್ಸ್, ಫಂಡಮೆಂಟಲ್ ಡ್ಯೂಟೀಸ್. ಸೊ ಪಾಲಿಟಿ ಎಷ್ಟಾಗುತ್ತಲ್ಲ ಅಷ್ಟು ಪಾಲಿಟಿನ ಕವರ್ ಮಾಡಿರಿ. ಸೊ ಡೈಲಿ ಒಂದೊಂದು GK ಸಬ್ಜೆಕ್ಟ್ನ ಕವರ್ ಮಾಡ್ಕೊಂಡು ಟ್ರೈ ಮಾಡಿರಿ. ಸೊ ಪಾಲಿಟಿ ಓದ್ರಿ. ಸೊ ಪಾಲಿಟಿ ಓದ್ಮೇಲೆ ನೆಕ್ಸ್ಟ್ ಯಾವ್ದು ಓದ್ರಪ್ಪ ಅಂದ್ರೆ ನನಗೆ ಕೇಳಿದ್ರೆ ನೆಕ್ಸ್ಟ್ ಪಾಲಿಟಿ ಮುಗಿದ್ಮೇಲೆ ಸೀದಾ ಎಕನಾಮಿಕ್ ಬರ್ರಿ. ಎಕನಾಮಿ ಒಳಗೆ ನೀವು ಅದ್ರಾಗ ಏನು ಓದ್ಬೇಕು ಫಸ್ಟ್? ಎಕನಾಮಿ ಒಳಗೆ ಪಂಚವಾರ್ಷಿಕ ಯೋಜನೆಗಳು 5 ಇಯರ್ ಪ್ಲಾನ್ಸ್ ಓದ್ಬೇಕು ಫಸ್ಟ್. ಆಮೇಲೆ LPG ರಿಫಾರ್ಮ್ಸ್ 1991 LPG ರಿಫಾರ್ಮ್ಸ್ಗಳು ಓದ್ಕೋರಿ. ಫಸ್ಟ್ 5 ವರ್ಷದ ಪಂಚವಾರ್ಷಿಕ ಯೋಜನೆಗಳು LPG ರಿಫಾರ್ಮ್ಸ್ ಫಸ್ಟ್ ಕಂಪ್ಲೀಟಾಗಿ ಕವರ್ ಮಾಡ್ಕೋರಿ. ಸೊ ಇವೆರಡು ಕವರ್ ಆದಮೇಲೆ ಈಗ ರೆಪೋ ರೇಟ್, ರಿವರ್ಸ್ ರೆಪೋ ರೇಟ್ ಅವೆಲ್ಲ ಮೊದಲು ಕೇಳ್ತಿದ್ರು, ಬಟ್ ಇವಾಗ ಕೇಳ್ತಿಲ್ಲ. ಬಟ್ ಒಂದೊಂದ್ಸಲ ನೋಡ್ಕೊಂಬಿಡ್ರಿ, ಏನು ಸಮಸ್ಯೆ ಇಲ್ಲ. ಸೊ ಇವನ್ನ ಪರ್ಫೆಕ್ಟಾಗಿ ಓದ್ಕೋರಿ. ಸೊ ಇವ್ನು ಓದ್ಕೊಂಡ್ಮೇಲೆ ನೆಕ್ಸ್ಟ್ ಯಾರು ಮಾಡ್ಬೇಕಂದ್ರೆ ಜಿಯೋಗ್ರಫಿ ಬರ್ರಿ. ಸೊ ಜಿಯೋಗ್ರಫಿ ಒಳಗೆ ನೀವು ಕೆಲವೊಂದು ಪಾಸ್ ಆಗಿರ್ಬೋದು. ಇವು ಏನಲ್ಲ ಜಿಯೋಗ್ರಫಿ ಮೇನ್ ರಿವರ್ಗಳ, ಸ್ವಲ್ಪ ಡ್ಯಾಮ್ಗಳ, ಸ್ವಲ್ಪ ಫಾಲ್ಸ್ಗಳ ಅವೆಲ್ಲ ನೋಡ್ಕೊರಿ. ಸೊ ಜಿಯೋಗ್ರಫಿ ಮುಗಿದ್ಮೇಲೆ ನೆಕ್ಸ್ಟ್ ಯಾವ್ದು ಓದ್ಕೋತೀರಿ? ನೆಕ್ಸ್ಟ್ ಹಿಸ್ಟ್ರಿ ಒಳಗೆ ನೀವು ಎಷ್ಟು ಓದಿದ್ರು ಕಮ್ಮಿನೇ. ಹಿಸ್ಟ್ರಿ ಎಂಥ ವಿಷಯ ಅಂದ್ರೆ ಹಿಸ್ಟ್ರಿದಾಗ ಅದು ಎಷ್ಟು ಓದಿದ್ರು ಮುಗಿಯಂಗಿಲ್ಲ, ದಂಡಿನ ಹತ್ತಂಗಿಲ್ಲ. ನೀವು ಎಷ್ಟು ಹೋಗ್ತಿರ್ಲ ಅವ್ರ ಮಗ, ಅವ್ರ ಅಜ್ಜ, ಅವ್ರ ಯುದ್ಧ ಮುಗಿಯಂಗಿಲ್ಲ. ಸೊ ಹಂಗಿದ್ದಾಗ ಹಿಸ್ಟ್ರಿ ಒಳಗೆ ನೀವು ಬೆಸ್ಟ್ ಯಾವ್ದು ಓದ್ಕೊತಿರ್ತಾನೋ ಫಸ್ಟ್ ಸೀದಾ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಬಗ್ಗೆ ಓದ್ಕೊರಿ. ಸಿಂಧೂ ನಾಗರಿಕತೆಯ ಬಗ್ಗೆ ಪರ್ಫೆಕ್ಟ್ ಆಗಿ. ಸೊ ಏನು ಅದ್ರಾಗ ಮೇನ್ಲಿ ಆಗುತ್ತಾನೋ, ಸೊ ಈಗ ಯಾವ್ಯಾವ ಪ್ಲೇಸ್ ಒಳಗೆ ಇವು ಸಿಕ್ಕಿರ್ತಾವಲ್ಲ, ಇವಾಗ ಬೇಡೇನ್ ಮ್ಯಾನ್ ಮೂರ್ತಿಯಲ್ಲಿ ಸಿಕ್ತು, ಮತ್ತು ಹಾರ್ಸ್ ಬೋನ್ಗಳಲ್ಲಿ ಸಿಕ್ಕು,
ಮತ್ತು ಸಿಟಾಡೆಲ್ ಇರಲಿಲ್ಲ. 3 ಹೌಸಸ್ ಸಿಟಿ ಆಫ್ ಪಾರ್ಟ್ಸ್ ಇರ್ತಾವ. ಸೊ 3 ಪಾರ್ಟ್ಸ್ ಎಲ್ಲಿದ್ದು, ಸೊ ಆ ಟೈಪ್ ಏನಾವಲ್ಲ. ಸೊ 6 ಗ್ರ್ಯಾಂಡ್ರೀಸ್ ಎಲ್ಲಿದ್ದು, ಅತ್ಯಂತ ದೊಡ್ಡ ಗ್ರ್ಯಾಂಡ್ರಿ ಎಲ್ಲಿತ್ತು. ಸೊ ಆ ಟೈಪ್ ಕ್ವಶನ್ಸ್ ಅವನ್ನೆಲ್ಲ ನೋಡ್ಕೋರಿ. ಅದ್ರ ಜೊತೆಗೆ IBC ನೋಡ್ಕೊಂಡ್ರ ಜೊತೆಗೇನೆ ಸ್ವಲ್ಪ ವೇದಿಕ್ ಏನೈತಲ್ಲ, ವೇದಿಕ್ ಪೀರಿಯಡ. ಸೊ ವೇದಿಕ್ ಪೀರಿಯಡ್ ಬಗ್ಗೆ ಸ್ವಲ್ಪ ನೋಡ್ಕೊಂಬಿಡ್ರಿ. ನೋಡ್ಕೊಂಬಲ್ಲ ಸೀದಾ ಇವಾಗ ಮಿಡಿವಲ್ ಇಂಡಿಯಾಕ್ಕೆ ಬಂದ್ರೆ, ಮಿಡಿವಲ್ ಇಂಡಿಯಾದಾಗ ಸರಿ ಇನ್ನು ಇದಕ್ಕೆ ರೀ ಆನ್ಸೈಡ್ದಾಗ ಇನ್ನೊಂದು ಮಿಸ್ ಮಾಡಿದೆ. ಯಾವ್ದು? ಮೌರ್ಯ ಎಂಪೈರ್. ಅತ್ಯಂತ ಮುಖ್ಯವಾದದ್ದು ಮೌರ್ಯ ಎಂಪೈರ್, ಗುಪ್ತಾ ಎಂಪೈರ್. ಅವ್ರು ಸ್ವಲ್ಪ ನೋಡ್ಕೋರಿ. ನೋಡ್ಕೊಂಡ್ಮೇಲೆ ನೆಕ್ಸ್ಟ್ ಮಿಡಿವಲ್ದಾಗ ಕಂಪಲ್ಸರಿ ಯಾವ್ದು ಹೇಳಿ ಗೊತ್ತೇನು? ಡೆಲ್ಲಿ ಸುಲ್ತಾನ್ರ ಬಗ್ಗೆ. ಡೆಲ್ಲಿ ಸಲ್ತನತ್ ಏನೈತಲ್ಲ, ಸೊ ಡೆಲ್ಲಿ ಸುಲ್ತಾನ್ರ ಬಗ್ಗೆ ನೀವು ಕಂಪಲ್ಸರಿ ನೋಡ್ಕೊಳ್ಳೇಬೇಕು. ಸೊ ಇದು ಮಿಡಿವಲ್ ಒಳಗೆ ಬರುತ್ತಾ. ಸೊ ಡೆಲ್ಲಿ ಸುಲ್ತಾನ್ರ ಮುಂದೆ ಯಾರು ಬರ್ತಾರ? ನೆಕ್ಸ್ಟ್ ಬರೋರು ಯಾರು? ಮುಘಲ್ರು. ಸೊ ಮುಘಲ್ರ ಬಗ್ಗೆ ನೋಡ್ಕೋರಿ. ಸೊ ಮುಘಲ್ರು 1526 1326. ಸೊ ಏನು ಮುಘಲ್ರು ಬರ್ತಾರಲ್ಲ, ಸೊ ಮುಘಲ್ರದ ಡೆಲ್ಲಿ ಸುಲ್ತಾನ್ರ ಬಗ್ಗೆ ಮಿಡಲ್ ಇಂಡಿಯಾದಾಗ ನೋಡ್ಕೋಬೇಕು. ನೋಡ್ಕೊಂಡ್ಮೇಲೆ ಮಾಡರ್ನ್ ಇಂಡಿಯಾದಾಗ ಏನು ನೋಡ್ಕೋತೀರಿ? ಮಾಡರ್ನ್ ಇಂಡಿಯಾದಾಗ ಹೈಯೆಸ್ಟ್ ನೀವು ನೋಡ್ಕೋಬೇಕಾಗಿರೋದು ಇವೇನು ಇದಾಗುತ್ತಲ್ಲ 1857 ಸಂಗ್ರಾಮ. 1857 ಸಂಗ್ರಾಮ ಮಾತ್ರ ಭಾಳ ಮುಖ್ಯ. ಸೊ ಇದ್ರ ಬಗ್ಗೆ ನೋಡ್ಕೋರಿ. ನೋಡ್ಕೊಂಡ್ಮೇಲೆ ಸೀದಾ ಆ ಗಾಂಧೀಜಿಯವ್ರಿಗೆ ಬರ್ತಾರಲ್ಲ, ಅವ್ರು ಮಾಡಿರೋ ಸತ್ಯಾಗ್ರಹಗಳು ಮತ್ತು ಕಾಂಗ್ರೆಸ್ ಸೆಷನ್ಸ್ಗಳ ಬಗ್ಗೆ ಸ್ವಲ್ಪ ಓದ್ಕೋರಿ. ಅಷ್ಟೆಲ್ಲ ನೀವು ಓದ್ಕೊಂಡ್ರೆ ಹಿಸ್ಟ್ರಿ, ಯಾಕಂದ್ರೆ ಹಿಸ್ಟ್ರಿ ಅಂತೂ ನೀವು ಎಷ್ಟು ಹೋದ್ರು ಮುಗಿಯಂಗಿಲ್ಲ. ಸೊ ಹಿಸ್ಟ್ರಿ ಅಂತೂ ಮುಗಿಯಂಗಿಲ್ಲ. ಎಷ್ಟು ಹೋದ್ರು ಮುಗಿಯಂಗಿಲ್ಲ. ಸೊ ಇದೆಲ್ಲ ಮುಗಿದ್ಮೇಲೆ ನೀವು ಸ್ಟ್ಯಾಟಿಕ್ ಜಿಕೆ ಒಂದು ಸ್ವಲ್ಪ ನೋಡ್ಕೋಬೇಕಾಗುತ್ತಾ. ಸ್ಟ್ಯಾಟಿಕ್ ಜಿಕೆ ಒಳಗೆ ಏನು ನೋಡ್ಕೋತೀರಿ? ಅವೇ ಡ್ಯಾನ್ಸು ಅವು ಇವು ಸಿಕ್ಕಾಪಟ್ಟೆ ಇರ್ತಾವೆ. ಬಟ್ ಕಂಡಾಪಟ್ಟಿ ಸ್ಟ್ಯಾಟಿಕ್ ಜಿಕೆ ಮುಗಿಯಂಗಿಲ್ಲ. ಸೊ ನಾನು ಯಾಕಂದ್ರೆ ಸ್ಟ್ಯಾಟಿಕ್ ಜಿಕೆಗೆ ಎಷ್ಟು ಓದ್ತಿರ್ಲಿಲ್ಲ, ಸ್ವಲ್ಪ ನಿಮ್ಗೆ ನೆನಪಿಸಿ ನೀವು ಎಲ್ಲ ನೆನಪುಳಿತಪ್ಪ ಅಂತಂದ್ರೆ ಓದ್ಕೊಂಡ್ರೆ ಭಾಳ ಚಲೋ. ಇಲ್ಲ ನಂಗೆ ನೆನಪುಳಿಯಂಗಿಲ್ಲ, ಕಡಿಮೆ ಟೈಮ್ ಐತೆ ಅನ್ನೋಂಗಿದ್ರೆ ಸ್ಕಿಪ್ ಮಾಡೋದು ಡೇಂಜರ್ ಆ್ಯಕ್ಚುಲಿ. ಬಟ್ ಏನು ಮಾಡೋಕ್ಕೆ ಬರಲ್ಲ, ಸ್ಕಿಪ್ ಮಾಡಬೇಕಾಗುತ್ತೆ ಕೆಲವೊಮ್ಮೆ. ಬಟ್ ನಿಮ್ಮ ಟೈಮ್ ಸಿಕ್ಕರೆ ಓದ್ಕೊರಿ. ನಿಮ್ಮ ಮುಂದಿನ ಎಕ್ಸಾಮ್ ಇದ್ರೆ ಓದ್ರಿ. ಬಟ್ ಇವಾಗ ಎಕ್ಸಾಮ್ ಐತೆ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಎಲ್ಲ ನಿಮ್ಗೆ. ಸೊ ಅದು ಬಿಟ್ಟರೆ ಇನ್ನು ಸೈನ್ಸ್ ಕ್ವಶನ್ಸ್ ಕೂಡ ಬರ್ತಾವೆ, ನಿಮ್ಗೆ ಗೊತ್ತಿರ್ತೈತಿ. ಸೈನ್ಸ್ ಬಗ್ಗೆ ಬರ್ತಾವ, ಇನ್ನು ಕಂಪ್ಯೂಟರ್ ಬಗ್ಗೆ ಕ್ವಶನ್ಸ್ ಬರ್ತಾವ. ಎಷ್ಟು ಜನರಿಗೆ ನೆನಪೈತೆ ಗೊತ್ತಿಲ್ಲ. ನಾನು ಕಂಪ್ಯೂಟರ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಯಾವಾಗಂದ್ರೆ ನಂದು NTPC ಗ್ರಾಜುಯೇಟ್ ಎಕ್ಸಾಮ್ ಟೈಮ್ನಾಗ ಕಂಪ್ಯೂಟರ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಸೊ ಆ ವಿಡಿಯೋ ನೋಡಿದ್ರೆ ಗೊತ್ತಿರುತ್ತಾ ಎಷ್ಟು ಕ್ವಶನ್ಸ್ ಹತ್ರ ಕವರ್ ಆಗಿದ್ದು ಅಂತೇಳಿ. ಬರೀ ಒಂದು 15 ನಿಮಿಷದ ಒಂದು ವಿಡಿಯೋ ಇತ್ತು. ಸೊ ಆ ವಿಡಿಯೋದಾಗ ಆಲ್ಮೋಸ್ಟ್ ಕ್ವಶನ್ಸ್ ಎಲ್ಲ ಕವರ್ ಆಗಿದ್ದು. ಸೊ ಅದ್ರ PDF ಕೂಡ ಐತಿ ನನ್ನ ಹತ್ರ. ಏನೋ PDF ಇದ್ರೆ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಒಂದ್ಸಲ ಎಲ್ಲರೂ ಬಂದು ಟೆಲಿಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ. ಸೊ ಎಲ್ಲರೂ ಕೂಡ ಟೆಲಿಗ್ರಾಮ್ ಜಾಯ್ನ್ ಆಗ್ರಿ. ನಿಮಗೆ ಏನರ ಆ ಕಂಪ್ಯೂಟರ್ ಕ್ಲಾಸಿಂದ PDF ಬೇಕಂದ್ರೆ ನನಗೊಂದು ಮೆಸೇಜ್ ಹಾಕ್ರಿ. ನಾನು ನಿಮಗೆ PDF ಶೇರ್ ಮಾಡ್ತೀನಿ. ಸೊ ಇನ್ಸ್ಟಾಗ್ರಾಮ್ನಾಗ ಬಂದು ಕೇಳ್ರಿ ನಿಮಗೆ, ಅಥವಾ ಟೆಲಿಗ್ರಾಮ್ನಾಗ ಬಂದು ಕೇಳ್ರಿ, ನಿಮ್ಗೆ ಆ PDF ಶೇರ್ ಮಾಡ್ತೀನಿ. ಓದ್ಕೋರಿ. ರಿವಿಷನ್ ಎಷ್ಟೆಲ್ಲ ಎಲ್ಲ ಕವರ್ ಆಗಂಗಿಲ್ಲ. ಲಾಸ್ಟ್ ಟೈಮ್ ರಿವಿಷನ್ ಮಾಡೋಕೆ ಏನು ಬೇಕಲ್ಲ ಅಷ್ಟು ಮಾತ್ರ ಕವರ್ ಆಗುತ್ತಾ. ಸರಿ, ಅದನ್ನ ನೋಡ್ಕೋತೀರಿ. ನೋಡಿ ಸೈನ್ಸ್ ಅಂತೂ ನೋಡ್ಕೋಬೇಕು ನೀವು. ಸೈನ್ಸ್ ಒಳಗೆ ಯಾವ್ದು ಬಯಾಲಜಿ ನೋಡ್ಕೋಬೇಕು, ಎಲ್ಲ ನೋಡ್ಕೋಬೇಕು. ಸೊ ಅಂದ್ರೆ ಏನು ಸೈನ್ಸ್ ಒಳಗೆ ಏನಂತ ಹೇಳ್ತೀನಿ ಗೊತ್ತಾ ಬೆಸ್ಟ್. ಸೊ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಏನಿರ್ತಾವಲ್ಲ, ಸೊ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಂದ್ರೆ ಬರೀ ಕ್ವಶನ್ಸ್ ನೋಡ್ಕೋದಲ್ಲ, ಆ ಕ್ವಶನ್ ರಿಲೇಟೆಡ್ ಏನಿರುತ್ತಲ್ಲ ಅದು ಸಂಬಂಧಪಟ್ಟಿದ್ದು ಎಲ್ಲ ನೋಡ್ಕೋಬೇಕು. ಸೊ ಅದನ್ನ ನೋಡ್ಕೋದ್ರೆ ನಿಮ್ಗೆ ಸ್ವಲ್ಪ ಕವರ್ ಆಗುತ್ತಾ. ಸೊ ಭಾಳ ಇಲ್ಲ. ಇನ್ನು ಮತ್ತು ಇನ್ನೊಂದೇನು ಇರ್ಬೇಕಂತ ಕರೆಕ್ಟ್ ಇವತ್ತಿಂದ್ರೆ ನಿಮ್ಮ ಡೈಲಿ ಒಂದು ಮಾಕ್ ಟೆಸ್ಟ್ನ ಕಂಪಲ್ಸರಿ ಹಾಕ್ರಿ. ಸೊ ನಾ ಗ್ರೂಪಿಗೆ ಯಾರು ಜನ ಇರಲ್ಲ, ಸೊ ಗ್ರೂಪ್ದಾಗ ಇದ್ದಾರೆ ಅಂತೂ ಡೈಲಿ ಒಂದು ಮಾಕ್ ಟೆಸ್ಟ್ ಹಾಕ್ತೀನಿ. ಸೊ ಡೈಲಿ ಒಂದು ಮಾಕ್ ಟೆಸ್ಟ್ ಅಂತೂ ಅಟೆಂಡ್ ಮಾಡಿರಿ. ಸೊ ನಿಮ್ಮ ಟಾರ್ಗೆಟ್ ಎಷ್ಟು ಇರ್ಬೇಕಂದ್ರೆ ಸ್ಕೋರ್ದ 75 ಟಾರ್ಗೆಟ್ ಇದ್ರೆ ಭಾಳ ಚಲೋ. ಅಂದ್ರೆ 75 ಅಂದ್ರೆ ಜಾಸ್ತಿ ಆದ್ರೆ ಕಡಿಮೆ ಆಗ್ಬೋದು, ಹೆಚ್ಚು ಆಗ್ಬೋದು. ಬಟ್ ನಿಮ್ಗೆ 75 ಟಾರ್ಗೆಟ್ ಇತ್ತಂದ್ರೆ 99% ನಿಮ್ದು ಎಕ್ಸಾಮ ಕ್ಲಿಯರ್ ಆಗುತ್ತೆ. ಹಾಗಿದ್ರೆ 75 ಟಾರ್ಗೆಟ್ ಮಾಡಿರಿ. ಯಾಕಂದ್ರೆ ವೇಕೆನ್ಸಿ ಭಾಳ ಕಮ್ಮಿ ಅದಾವ. ರೀಸನಿಂಗ್ ಮಾತ್ರ ನಿಮ್ಗೆ ಔಟ್ ಆಫ್ ಬೀಳಲೇಬೇಕು. ಸೊ ಮ್ಯಾಥ್ಸ್ ನಿಮ್ಗೆ ಔಟ್ ಆಫ್ ಬಿದ್ದರೆ ಭಾಳ ಚಲೋ. ಒಂದು ಮಿಸ್ ಆದರೂ 28ಗಿಂತ ಕಮ್ಮಿ ನಿಮ್ದು ಆಗಬಾರ್ದ. ಸೊ ರೀಸನಿಂಗ್ ಔಟ್ ಆಫ್ ಆಗಬೇಕು. ಮ್ಯಾಥ್ಸ್ ಮಿನಿಮಮ್ 28. ಅಂದರೆ ಒಂದು ಎಲ್ಲ ಕ್ವಶನ್ ಹಾಕಾರ ಕೆಲವೊಮ್ಮೆ ಮ್ಯಾಥ್ಸ್ ಒಳಗೆ ಕ್ಯಾಲ್ಕುಲೇಷನ್ ಮಿಸ್ಟೇಕ್ ಆಗ್ತಾವೆ, ಕ್ಯಾಲ್ಕುಲೇಷನ್ ಎಲ್ಲ ಆಗ್ತಾವೆ. ಹಂಗಿದ್ದಾಗ ಒಂದು ಕ್ವಶನ್ ಹೋಗ್ಬೋದು, ಹಾಗಾಗಿ ಒಂದು ಕ್ವಶನ್ ಬಿಡಾತೀವಿ. ಸೊ 28 ಮಿನಿಮಮ್ ನಿಮ್ದು ಆಗಬೇಕು. ಸೊ 30, 28, 58 ಆಗುತ್ತಾ. ಸೊ ಇನ್ನು 20 ನೀವು GKದಾಗ ತೊಗೊಳ್ಳೇಬೇಕಾಗುತ್ತಾ. ಸೊ ತೊಗೊಳ್ಳೇಬೇಕು. ಓದ್ರಿ, ಆರಾಮಾಗುತ್ತೆ, ಭಾಳ ಏನಿಲ್ಲ. ಸೊ ನಿಮ್ಗೆ ಏನೋ ಡೌಟ್ ಇದ್ರು, ನಿಮ್ಗೆ ಏನೋ ಹೆಲ್ಪ್ ಬೇಕಾಗಿದ್ರು, ನೀವು ಮ್ಯಾಥ್ಸ್ ಒಳಗೆ ಏನೋ ಡೌಟ್ ಇದ್ರು ಇನ್ಸ್ಟಾಗ್ರಾಮ್ ಲಿಂಕ್ ಕೆಳಗಿರುತ್ತೆ, ನನಗೆ ಇನ್ಸ್ಟಾಗ್ರಾಮ್ ಮೆಸೇಜ್ ಹಾಕ್ರಿ. ಇನ್ನು ನಾನು ಪೇಡ್ ಗ್ರೂಪ್ದಾಗ ಯಾರಿರಲಿ ಅವ್ರಿಗೆ ಎಲ್ಲ ಆಲ್ಮೋಸ್ಟ್ ಮ್ಯಾಥ್ಸ್ ಕವರ್ ಆಗಿದ್ದೆಲ್ಲ ಸಬ್ಜೆಕ್ಟ್ ವೈಸ್ ಡೈಲಿ ಮಾಕ್ ಟೆಸ್ಟ್ ಹಾಕತ್ತಿಲ್ಲ. ಅವನ್ನೆಲ್ಲ ಕಂಪಲ್ಸರಿ ಚೆನ್ನಾಗಿ ಓದ್ರಿ, ಅವನ್ನೆಲ್ಲ ಸಾಲ್ವ್ ಮಾಡಿರಿ. ನಿಮ್ಗೆ ಡೌಟ್ ಇದ್ರೆ ನಂಗೆ ವಾಟ್ಸಪ್ದಾಗ ಕೇಳ್ರಿ, ಅಥವಾ ನೀವು ಮೀಟಿಂಗ್ ಅಂತ ಗೂಗಲ್ ಮೀಟ್ ಮಾಡಿ ಅಲ್ಲಿ ಕೇಳ್ಬೋದು. ಸರಿ, ಸಿಗೋಣ ಅಂತ ಇಷ್ಟು ಓದ್ಕೋತಾವ್ರಿ. ಎಲ್ಲ ಓದಾಕೋಬಿಟ್ರಿ ಹುಚ್ಚಿರತ್ಲೆ. ಸೊ ಮೇನ್ ಟಾಪಿಕ್ಸ್ ಓದ್ರಿ. ಮತ್ತು ಮ್ಯಾಥ್ಸ್ ಒಳಗೆ ಯಾವ್ದು ಜಾಸ್ತಿ ಓದ್ಬೇಕಪ್ಪ ಅನ್ನೋ ಡೌಟ್ ಇತ್ತಂದ್ರೆ ಒಂದು ಕಮೆಂಟ್ ಹಾಕ್ರಿ. ಸೊ ಅದ್ರ ಬಗ್ಗೆ ಕೂಡ ನಾನು ವಿಡಿಯೋ ಮಾಡಿ ಹೇಳ್ತೀನಿ. ಸರಿ, ಸದ್ಯಕ್ಕೆ ಇಷ್ಟ ಐತಿ, ಭಾಳ ವೇಸ್ಟ್ ಟೈಮ್ ವೇಸ್ಟ್ ಮಾಡಬೇಡ. ಓದ್ರಿ, ಚೆನ್ನಾಗಿ ಓದ್ರಿ. ಆಲ್ ದ ಬೆಸ್ಟ್ ಎಲ್ಲರಿಗೂ. ಸಿಗೋಣ ಅಂತ ಮತ್ತೆ ಇನ್ನೊಂದು ಕ್ಲಾಸ್ನಾಗ. ಬಾಯ್, ಟೇಕ್ ಕೇರ್.